ಇವತ್ತಿನ ತನಕ ಏನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಲ್ಲ, ಸಬ್ಕೆ ಸಾಥ್ सबका सत्यानाश कर रहे कौन? ये बीजेपी गवर्नमेंट और नरेंद्र मोदी सरकार। ಇವತ್ತು ದಲಿತರ ಮೇಲೂ ಅನ್ಯಾಯ ಆಗ್ತದೆ, ಇವತ್ತು ಮುಸ್ಲಿಮರ ಮೇಲೆ ಕೂಡ ಅನ್ಯಾಯ ಆಗ್ತದೆ। ಇವತ್ತೇನು ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸರ್ಕಾರ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿದ್ದಾರೆ, ಇವತ್ತು ಎಲ್ಲಿ ಬೇಟಿ ಪಡಾವನೂ ಆಗ್ತಾ ಇಲ್ಲ, ಬೇಟಿ ಬಚಾವನೂ ಆಗ್ತಾ ಇಲ್ಲ। ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ರೀಸೆಂಟಾಗಿ ಒಂದು ಗ್ಯಾಂಗ್ ರೇಪ್ ಕೂಡ ಆಯಿತು, ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಬಾಯಿ ಎತ್ತಲಿಲ್ಲ। ಸರ್ಕಾರ ಇದರ ಬಗ್ಗೆ ಯಾವುದೂ ಕ್ರಮವನ್ನು ಇನ್ನೂ ತಗೊಂಡಿಲ್ಲ। ಇವತ್ತೇನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದವಪ್ಪ ಅಂತಂದ್ರೆ ಇವತ್ತು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋದು, ದಲಿತರಿಗೆ ಟಾರ್ಗೆಟ್ ಮಾಡೋದು, ಇವೆರಡೇ ಜಾತಿಗೆ। ಇವತ್ತು ಹಿಂದೂ, ನಾನು ಹಿಂದೂ ಇದ್ದೀವಿ, ಇವತ್ತು ಮಸೀದುಗಳ ಮೇಲೆ ಇವತ್ತೇನು ಭಗವಾಧಾರಿಗಳು ಏನು ವಿಶಾಲಘಟ್ಟದಲ್ಲಿರುವಂಥ ಕೊಲ್ಲಾಪುರದಲ್ಲಿ ಮಸೀದ್ ಮೇಲೆ ದಾಳಿಯನ್ನು ಮಾಡ್ತಾರೆ, ಮಸೀದನ್ನು ಧ್ವಂಸ ಮಾಡ್ತಾರೆ, ಆ ಗ್ರಾಮದ ಮುಸಲ್ಮಾನರ ಮೇಲೆ ಅತ್ಯಾಚಾರ ಆಗ್ತದೆ। ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ। ಇವತ್ತು ಕೇಂದ್ರದಲ್ಲಿ ಯಾವುದೇ ಕೂಡ ಜನರಿಗೆ ರಕ್ಷಣೆ ಆಗ್ತಾ ಇಲ್ಲ, ನಿರಂತರವಾಗಿ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ, ಮುಸ್ಲಿಮರು ಯಾವುದೇ ಇಲ್ಲಿಗಲ್ ಏನಾದರೂ ಮಾಡಿದ್ರೆ ಅಂತಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮುಸ್ಲಿಮರ ಮೇಲೆ ಅದ ಅಂತೇಳಿ ಮುಸ್ಲಿಮರಿಗೆ ಒಳಗೆ ಹಾಕೋದು, ಮುಸ್ಲಿಮರ ಮೇಲೆ ಕೇಸ್ ದಾಖಲೆ ಮಾಡೋದು, ಮತ್ತು ಅಟ್ರಾಸಿಟಿ ಮಾಡೋದು, ಮತ್ತು ದಲಿತರ ಮೇಲೆ ಕೂಡ ಅನ್ಯಾಯ ಆಗ್ತದೆ। ಅವ್ರನ್ನು ಕೂಡ ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮುಸ್ಲಿಮರ ಮೇಲೆ ದಲಿತರ ಮೇಲೆ ಅನ್ಯಾಯ ಆಗ್ತದೆ, ಅತ್ಯಾಚಾರ ಆಗ್ತದೆ, ಇದನ್ನು ನಾವು ಖಂಡಿಸ್ತೀವಿ। ಮುಂಬರುವಂಥ ದಿನಗಳಲ್ಲಿ ಏನು ನನಗನ್ನಿಸ್ತದ ಇದು UP ಬಿಹಾರ ಆಗಿದೆ ಅನ್ನಿಸ್ತದ। UP ಬಿಹಾರದಲ್ಲಿ ದಲಿತರ ಮೇಲೆ ಮತ್ತು ಮುಸ್ಲಿಮರ ಮೇಲೆ ನಿರಂತರವಾಗಿ ಪ್ರತಿ 1 ಗಂಟೆಗೆ ಮುಸ್ಲಿಮರ ಮೇಲ್ರಿ ಅನ್ಯಾಯ ಆಗ್ತದ, ಇಲ್ಲಾಂದ್ರೆ ದಲಿತರ ಮೇಲ್ರಿ ಅನ್ಯಾಯ ಅತ್ಯಾಚಾರ ಆಗ್ತದ। ಇವತ್ತು ನಾವು ಜನತಾ ಪರಿವಾರ ಸಂಘಟನೆಯವರು ಮತ್ತು ದಲಿತ ಸೇನೆ ಏನು ಜಂಟಿಯಾಗಿ ಇವತ್ತು ಗುಲ್ಬರ್ಗ ನಗರದ ತಿಮ್ಮಾಪುರ ಸರ್ಕಲ್ನಿಂದ ಮಾನ್ಯ DC ಕಚೇರಿಯವರಿಗೆ ಇವತ್ತು ನಾವೆಲ್ಲ ಜನತಾ ಪರಿವಾರ ಆಗಿರ್ಬೋದು ಮತ್ತು ದಲಿತ ಸೇನೆ ಆಗಿರ್ಬೋದು, ಇವತ್ತು ಮೈನಾರಿಟೀಸ್ ಆಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಇವತ್ತು ಜಾಯಿಂಟ್ ಆಕ್ಷನ್ ಕಮಿಟಿ ಇವತ್ತೆಲ್ಲರೂ ಕೂಡಿಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ। ಇದು ಕೂಡಲೇ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಅಂಥವ್ರು ವಿರುದ್ಧ ಅವರು ಇದ್ರ ಆಸ್ತಿ ಮುಟ್ಟುಗೋಲು ಮಾಡಬೇಕು, ಅವರನ್ನು ತಡಿಪಾರು ಮಾಡಬೇಕು ಅಂತ ಹೇಳ್ತಾ ಮಂಜುನಾಥ್ ಭಂಡಾರಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ। ಬಹುಜನ ಸಮಾಜದ ಮೇಲೆ ಮತ್ತೆ ದಲಿತರ ಮೇಲೆ ಮತ್ತೆ ಮೈನಾರಿಟಿ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ಕುರಿತಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ। ಈ ಪ್ರತಿಭಟನೆಯ ಉದ್ದೇಶವೇನೆಂದರೆ ಮುಂದಾದರೂ ಎಚ್ಚರಿಕೆಗೊಂಡು ಕೇಂದ್ರ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯಗಳು ಕೊಡಬೇಕು, ಮತ್ತೆ ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು। ಇವತ್ತು ಬರ್ತ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ರೇಪ್ ಆಯಿತು, ಮತ್ತೆ ಇದ್ರ ಮುಂದಾಗಿ ನಾವು ಈ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ। ಈ ಪ್ರತಿಭಟನೆಯ ಉದ್ದೇಶ ಇವತ್ತಾದರೂ ಎಚ್ಚರ ತಗೊಳ್ಳಿ ಕೇಂದ್ರ ಸರ್ಕಾರ, ಮುಂದಿನ ದಿನ ಇನ್ನೂ ಉಗ್ರವಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ, ಇಲ್ಲವಾದರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ DC ಆಫೀಸ್ವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ। ಜನತಾ ಪರಿವಾರ ಬೇಡಿಕೆ ಏನು ಸರ್, ನಾವು ಬಹುಮತ ಸಮಾಜ ಮತ್ತೆ ನಮ್ಮ ದಲಿತ ಸಂಘದವರಿಗೆ ಮತ್ತೆ ಮೈನಾರಿಟಿದವರಿಗೆ ಆಗ್ತಿರೋ ಅನ್ಯಾಯದ ಬಗ್ಗಾಗಿ, ಯಾಕಂದ್ರೆ ಮೊನ್ನೆ ಕೋಲ್ಹಾಪುರದಲ್ಲಿ ಒಂದು ಏಕಾಏಕಿ ಮಸ್ಜಿದನ್ನು ಮುರಿಯೋದು, ದಲಿತರನ್ನ ಎಲ್ಲರಲ್ಲಿ ಅಧಿಕಾರಗಳನ್ನು ತಿನ್ನೋದು, ಈ ತರವಾಗಿ ಒಂದು ಅನ್ಯಾಯವನ್ನು ಆಗ್ತಾ ಇದೆ। ಈ ಅನ್ಯಾಯಗಳು ಮುಂದಾಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ಚಿಕ್ಕದ ಪ್ರತಿಭಟನೆ ಮಾಡಿದ್ದೇವೆ। ಇದಕ್ಕಾಗಿ ಮುಂಜಾಗ್ರತವಾಗಿ ನೀವು ಎಚ್ಚರಿಸಿಕೊಳ್ಳಿ, ಮುಂದಾದರೂ ನಮಗೆ ಸಹ ಕೊಡಿ, ಇಲ್ಲವಾದರೆ ಉಗ್ರ ಹೋರಾಟ ಇಲ್ಲಿಂದ ದಿಲ್ಲಿವರೆಗೂ ಆಗುತ್ತೆ। ನಾವು ಕೇಂದ್ರ ಸರ್ಕಾರದವರೆಗೆ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮೆಸೇಜ್ ಮೂಲಕ ಕಳಿಸ್ತಾ ಇದ್ದೀವಿ। ಇನ್ನೂ ಮುಂದೆ ಇದೇ ಥರ ಆದರೆ ನಾವು ಪ್ರತಿಭಟನೆಗಳು ಉಗ್ರ ಹೋರಾಟಗಳು ಆಗಬೇಕಾಗುತ್ತೆ। ಅದಕ್ಕೋಸ್ಕರ ಬರ್ತಿರೋ ದಿನಗಳಲ್ಲಿ ನಾವು ಸಮಾಜ ಕೆಡ್ತಾ ಇದೆ ವಿನಃ ಸಮಾಜ ಒಳ್ಳೇದಾಗ್ತಾ ಇಲ್ಲ। ಈ 2014ರಲ್ಲಿ ಇರುವಂಥ ಸೌಹಾರ್ದತೆ, ಸೂಫಿ ಸೌಹಾರ್ದತೆ ನಮ್ಮ ದೇಶ, ಆ ಸೌಹಾರ್ದತೆಯನ್ನು ಕಳ್ಕೊಂಡು ಕುಂತಿದ್ದೇವೆ। ಇವಾಗ ಎಲ್ಲಿ ಹೋಗಬೇಕಾದಂತಂದರೆ ಇವನು ಮುಸ್ಲಿಂ ದಲಿತರ ಮೇಲೆ ಅಧಿಕಾರ, ಚರ್ಚ್ಗಳ ಮೇಲೆ ಮುರಿಯೋದು, ಎಲ್ಲಿ ಬೇಕಾದರೂ ಇದೇ ದುರ್ಘಟನೆಗಳು ನಡೀತಾ ಇದೆ। ಅದಕ್ಕೋಸ್ಕರ ದಯಮಾಡಿ ಇದನ್ನು ನಿಲ್ಲಿಸಬೇಕು, ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಾಂಕದಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ,
ಜನರು ಇವಾಗ ಎಚ್ಚರ ತಗೊಂಡಿದ್ದಾರೆ, ಮಲಗಿದಿಲ್ಲ, ಇವಾಗ ಎಚ್ಚರ ಆಗ್ತಾ ಇದ್ದಾರೆ. ಇಲ್ಲವಾದರೆ ಇವಾಗೆ ಅರ್ಧ ಮುರ್ಷಿ ಮನೆಯಲ್ಲಿ ಕೂಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ, ಮುಂಬರುವ ದಿನಗಳಲ್ಲಿ ಎಲ್ಲ ಜಾತಿಯನ್ನು, ಎಲ್ಲ ಕಾನ್ಸ್ಟಿಟ್ಯೂಷನ್ ಒಂದಾಗಿ ನೋಡ್ಕೊಳ್ಳಿ, ಬರುವಂಥ ಸೌಲಭ್ಯಗಳನ್ನು ಕೊಡಿ, ತಮ್ಮದೇ ಆದಂಥ ಛಲವನ್ನು, ತಮ್ಮದೇ ಆದಂಥ ಆಟಗಳನ್ನು ಆಡಬೇಡಿ. ಈ ಆಟಗಳು ಬೇರೆ ದೇಶದಲ್ಲಿ ನಡೀತಾವೆ ವಿನಃ ಇದು ಇಂಡಿಯಾದಲ್ಲಿ ನಡೆಯಲ್ಲ. ಭಾರತ ದೇಶ ಇದು ಸಂವಿಧಾನ ದೇಶ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಮಾಡಿರುವಂಥ ದೇಶ ಇದು. ನೀವು ನಿಮ್ಮದೇ ಆದಂಥ ಸಂವಿಧಾನ ಮಾಡಬೇಡಿ, RSS ಬುದ್ಧಿಯನ್ನು ತೋರಿಸಬೇಡಿ. ಬುದ್ಧಿಯೆಲ್ಲ ತೋರಿಸ್ಬೇಕಾದ್ರೆ ಬೇರೆ ಕಡೆ ತೋರಿಸ್ಕೊಳ್ಳಿ. ಅವೆಲ್ಲ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಬೇಡವೇ ಬೇಡ. ಅದಕ್ಕೋಸ್ಕರ ನಾವು ಈ ಮಾಧ್ಯಮದವರ ಮುಖಾಂತರ ಕೇಳಿಕೊಳ್ಳೋದು, ಭಾರತೀಯರು ಒಂದೇ ಆಗಿರಬೇಕು. ಆ ಥರ ಒಂದು ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬರು, ಅದ್ರ ಮೇಲೆ ನಡೆಯೋಕ್ಕೆ ನೀವು ನಡೆಯಿರಿ, ನಮ್ಮನ್ನು ನಡೆಸಿ. ಇಲ್ಲವಾದಲ್ಲಿ ನಾವು ಮುಂದೆ ದೊಡ್ಡ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತೇನೆ. ನಮ್ಮ ಹೆಸರು ಶೇರ್ ಅಲಿ ಶೇಖ್, ಜನತಾ ಪರಿವಾರ್.